ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಗಿಫ್ಟ್ ಸಿಗುತ್ತೆ ಸೋಮವಾರ ಎಚ್ಚೆತ್ತಿಲ್ಲ ಆಗಿರಲಿಲ್ಲ. ಅದು ಈ ಬಾರಿ ಪಕ್ಷಕ್ಕೆ ಆಯ್ಕೆ ಆಗಿದ್ದೀರಾ? ಆ ಥರ ಏನಾದ್ರು ಮತ್ತೆ ಹೇಳಿದ್ರೆ ಇನ್ನೊಂದು ತೊಂದರೆ ಆಗ್ಬಿಡೋದು. ಪಕ್ಷದ ಏನಾಯ್ತದೆ ನೋಡೋಣ. ಭಗವಂತಂದೆ ಅವಕಾಶ ಕೊಡೋದೆಲ್ಲ ತಾಯಿ ಚಾಮುಂಡಿ ಮಲೆ ಮಹದೇಶ್ವರರು ನನ್ನ ನಂಬಿರೋ ನನ್ನ ಪೀಡಿತ ಅಜ್ಜ. ಅಲ್ಲ ಸರ್, ಹಾಗಾಗಿ ಪ್ರಶ್ನೆ ಸೋಮಣ್ಣ ಅವರಿಗೆ ದೊಡ್ಡ ಗಿಫ್ಟ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಹಿತಶತ್ರುಗಳು ಜಾಸ್ತಿ ಆಗ್ತಾರ ಅಂತ. ಒಂದೊಂದ್ ಸಾರಿ ಆಗ್ಬಿಡ್ತಾರೆ. ಅವೆಲ್ಲ ಮರ್ತು ಬಿಡೋಣ. ಬೇರೆ ಬೇಡ, ಸುದ್ದಿಗೆ ಹೋಗೋದು ಬೇಡ, ಹೋಗೋದು ಬೇಡ. ಸಾಕಷ್ಟು ಅನುಭವ ಒಂದು ನನಗೆ ತಿಳಿದ ಮಟ್ಟಿಗೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ವರಿಷ್ಠ ಏನು ತೀರ್ಮಾನ ಮಾಡ್ತಾರೋ, ನಮಗೆ ನನಗಿನ್ನ ದೊಡ್ಡದು ದೇಶ. ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಕೊಟ್ಟರೆ ಸ್ವಲ್ಪ ಜಲ್ದಿ ಇನ್ನೊಂದಷ್ಟು ಒಳ್ಳೊಳ್ಳೆ ಸಂಘಟನೆಗಳಾಗ್ತವೆ. ತೀರ್ಮಾನ ಮಾಡೋರು ದೊಡ್ಡವರು, ನಾವೇನಲ್ಲ. ಅವ್ರ ತೀರ್ಮಾನ ಏನು ಮಾಡ್ತಾರೋ ಅದರ ಜೊತೆಯಲ್ಲಿ ಹೋಗಬೇಕಾಯ್ತದೆ. 11 ತಿಂಗಳು ತುಂಬ ಒದ್ದಾಡಿದ್ದೀನಿ ನಾನು. ಯಾವಾಗ ಬೀದಿ ಸುತ್ತೋನು ಸ್ವಲ್ಪ ಬೀದಿ ಸುತ್ತೋದು ಕಡಿಮೆ ಆಗಿತ್ತು. ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ಅಣ್ಣವರ ಆದಿಯಾಗಿ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ ಬೇಸರಿಕೆ ಆಗದಂಗೆ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಮೈಸೂರಿನ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿರ್ತೀನಿ. ನಿಮ್ಮನ್ನು ಸೇರಿ ನನ್ನ ಆದ್ಯತೆ ಜನರ ಮನಸ್ಸನ್ನು ಗೆಲ್ಲೋದು. ನನ್ನ ಆದ್ಯತೆ ತುಂಬ ವರ್ಷದಿಂದ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಕೆಲವು ಬಹು ಉಪಯೋಗಿ ಕೆಲಸಗಳಿಗೆ ಆದ್ಯತೆ ಕೊಡೋದು. ತುಮಕೂರು ತಪೋಭೂಮಿಯ ಒಂದು ಪುಣ್ಯಕ್ಷೇತ್ರ. ಪರಮಪೂಜ್ಯ ಸಿದ್ಧಗಂಗೆ ಶ್ರೀಗಳವರು, ಪರಮಪೂಜ್ಯ ಆದಿಚುಂಚನಗಿರಿ ಶ್ರೀಗಳವರು ಆ ಜಿಲ್ಲೆಯನ್ನು ಒಂದು 2 ಕಣ್ಣಾಗಿ ನೋಡಿದ್ದಾರೆ. ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರಾವರಿ, ವಸಂತ ನರಸಾಪುರ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು. HAL ಮತ್ತೊಂದು ಘಟಕ ಅಲ್ಲಿ ಬಂದಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ ಕೇವಲ 35-36 ಕಿಲೋಮೀಟ್ರು ಬಾರ್ಡರ್ ಬರೋದ್ರಿಂದ ಇನ್ನೊಂದು ಬೆಂಗಳೂರಿಗೆ ಒಂದು ಸೆಟಲೈಟ್ ಟೌನನ್ನು ಮಾಡ್ತಕ್ಕಂಥದಕ್ಕೆ, ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ತುಮಕೂರನ್ನು ಒಳಪಡಿಸಿ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನನ್ನ ಆದ್ಯತೆ ಇದೆ. ಸುಮಾರು ನನ್ನ ಕನಸಿದೆ. ಇನ್ನೊಂದು ದಿನ ಹೇಳ್ತೀನಿ. ಎಲ್ಲ ಒಂದೇ ಸಾರಿ ಹೇಳಿದ್ರೆ ಮತ್ತೆ ಸಿಗದೆ ಹೋಗ್ತೀನಿ. ಒಂದು ಸತ್ಯ, ಸನ್ಮಾನ್ಯ ದೇವೇಗೌಡರು ಏನೋ ಚುನಾವಣೆಯಲ್ಲಿ ಜನ ಸೋಲಿಸಿಲ್ಲ. ಯಾರು ಸೋಲಿಸಿದ ಪುಣ್ಯಾತ್ಮರು ಒಬ್ಬ ದೇವೇಗೌಡರಲ್ಲ. ಈ ಚುನಾವಣೆಯಲ್ಲಿ ಬಿಜೆಪಿ ನನಗೆ ಎಷ್ಟು ಶಕ್ತಿ ಕೊಡ್ತೋ ಅದಕ್ಕಿಂತ ದುಪ್ಪಟ್ಟು ಶಕ್ತಿಯನ್ನು ದೇವೇಗೌಡರು, JDS, ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಅವ್ರ ಇಡೀ ತಂಡ ಮಾಡಿದ್ದಾರೆ. ಅವರಿಗೆ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ. 2 ಪಕ್ಷ ಸಮನ್ವಯತೆಯನ್ನು ಇಡೀ 28 ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಸಮನ್ವಯತೆಯನ್ನು ಕಾಪಾಡಿ 5 ಬಾರಿ ಕುಮಾರಸ್ವಾಮಿಯವರು, 4 ಬಾರಿ ದೇವೇಗೌಡ ಸಾಹೇಬರು ಬಂದು 2 ಪಕ್ಷದವ್ರನ್ನ ಒಟ್ಟಿಗೆ ಕೆಲಸ ಮಾಡಿದ್ದು ನಾನು ಒಂದೇ ಕ್ಷೇತ್ರ. ಅದೇ ರೀತಿ ಎಲ್ಲ ಕಡೆ ಆಗಿದ್ರೆ 28ಕ್ಕೆ 28 ಬರ್ತಾ ಇದ್ದೀವಿ ಅನ್ನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚಿಂತನೆ ಮಾಡ್ತೀವಿ. JDSನವರು ಪ್ರಾಮಾಣಿಕವಾಗಿ JDSಗೂ ಬಿಜೆಪಿಯೋ ಬೇರೆ ಅನ್ನೋ ಮಾತನ್ನು ಬಿಟ್ಟು ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿದ್ದಾರೆ. ನಾಳೆ ಹೋಗ್ತೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.